ಇನ್ನು ನರ್ಮದಾ ನದಿಯಲ್ಲಿ ದೋಣಿ ದುರಂತ ಪ್ರಕರಣದಲ್ಲಿ ಮೃತಪಟ್ಟಂತಹವರ ಸಂಖ್ಯೆ ಈಗ 9ಕ್ಕೆ ಏರಿಕೆಯಾಗಿದೆ. ನರ್ಮದಾ ನದಿಯಲ್ಲಿ ದೋಣಿ ದುರಂತ ಪ್ರಕರಣ ಮೃತಪಟ್ಟವರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಪರಸ್ಪರ ಅಪ್ಪಿಕೊಂಡೇ ತಾಯಿ ಮತ್ತು ಮಗು ಸಾವನ್ನಪ್ಪಿರುವಂತಹ ಒಂದು ದುರ್ಘಟನೆ ಇದರಲ್ಲಿ ನಡೆದಿದೆ. ಹೃದಯ ಹಿಂಡುವಂತಿದೆ ತಾಯಿ ಮಗುವಿನ ದೃಶ್ಯ. 4 ವರ್ಷದ ಗಂಡು ಮಗುವಿನ ಜೊತೆ ತಾಯಿ ಸಾವನ್ನಪ್ಪಿರೋದು ಅಂದರೆ ಗೊತ್ತಾಗ್ಬಿಟ್ಟಿರುತ್ತೆ ಅವರಿಗೆ ನಾವಿನ್ನು ಬದುಕಲ್ಲ ಅಂತನ್ಬಿಟ್ಟು. ಹಾಗಾಗಿ ಇಬ್ಬರು ಕೂಡ ಪರಸ್ಪರ ತಬ್ಕೊಂಡೇ ಪ್ರಾಣ ಬಿಟ್ಟಿರ್ತಕ್ಕಂಥ ದೃಶ್ಯ ಕಂಡು ಎಂಥವ್ರಿಗೂ ಕೂಡ ಮನ ಕಲಕ್ಬಿಡುತ್ತೆ ಇಂಥ ದೃಶ್ಯಗಳು. ನರ್ಮದಾ ನದಿಯಲ್ಲಿ ದೋಣಿಯೊಂದು ಮುಳುಗಿ 9 ಜನ ಮೃತಪಟ್ಟಿರ್ತಕ್ಕಂಥ ಘಟನೆ. ಆರಂಭದಲ್ಲಿ ಇದು 5 ಅಂದರು, 6 ಆಯಿತು, ಈಗ ಸಾವಿನ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಅದರಲ್ಲಿ ತಾಯಿ ಮತ್ತು ಮಗ ಅವರ ಮೃತದೇಹಗಳು ಹಾಗೆ ಸಿಕ್ಕಿದೆ. ಪರಸ್ಪರ ಅಪ್ಪಿಕೊಂಡೇ ಇಬ್ಬರು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು. ಸೊ ಹಾಗಾಗಿ ಇವಾಗ 9ಕ್ಕೆ ಏರಿಕೆ ಆಗಿದೆ ಸಾವಿನ ಸಂಖ್ಯೆ. ಸದ್ಯದಲ್ಲೇ ಇದ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಅದು ಇದು ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದೆಲ್ಲ ಬೇರೆ ವಿಚಾರ. ಬಟ್ ಸಾವನ್ನಪ್ಪಿದವರ ಬಾಡಿ ಐಡೆಂಟಿಫಿಕೇಷನ್ ಕೂಡ ಈಗಾಗಲೇ ಆಗಿದೆ. ಇನ್ನೂ ಯಾವುದಾದ್ರೂ ದೇಹಗಳು ಸಿಗಬಹುದು ಅಂತ ನರ್ಮದಾ ನದಿಯಲ್ಲಿ ಈಗ ಹುಡುಕಾಟ ಕೂಡ ನಡೀತಾ ಇದೆ.